ನಾವು ಬಯಸುವಂತಹ ಭಾಗ್ಯ ನಾವಿದ್ದ ಕಡೆಗೆ ಬಂದು ನಮ್ಮ ಬೆನ್ನನ್ನು ತಟ್ಟೋದಿಲ್ಲ. ಅದನ್ನು ಪಡೆದುಕೊಳ್ಬೇಕು ಅಂದರೆ ನಾವು ನಮ್ಮ ಸ್ವಂತ ಶಕ್ತಿಯನ್ನು ಬಳಸಬೇಕಾಗುತ್ತೆ. ಸ್ವಂತ ಪ್ರಯತ್ನದಿಂದ ಅದನ್ನು ಪಡೆದುಕೊಳ್ಬೇಕಾಗುತ್ತೆ. ಅದನ್ನು ನಾವು ಯಶಸ್ಸು ಅಂತ ಕರಿತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ವಿಷಯ ಯಶಸ್ಸು. ನೋಡಿ, ಯಶಸ್ಸು ಪಡೆದುಕೊಳ್ಬೇಕಂದ್ರೆ ಸೀರೀಸ್ ವೈಸ್ ಹೇಳ್ಬೋದು. ನಾನು ಇನ್ನೂ ಆ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಮಾರ್ಗದಲ್ಲಿ ಸಾಗ್ತಾ ಇದ್ದೀನಿ, ಸಾಗೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನನಗೆ ಅನಿಸಿರುವಂತಹ ವಿಚಾರ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ವಿಚಾರದಲ್ಲಿ ಏನಾದರೂ ಲೋಪ ಕಂಡು ಬದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಯಶಸ್ಸು ಬರಬೇಕಂದ್ರೆ, ಒಬ್ಬ ವ್ಯಕ್ತಿಗೆ ಯಶಸ್ಸು ಸಿಗಬೇಕು ಅಂತಂದರೆ ನಾನು ಆಲೋಚನೆ ಮಾಡಿರೋ ಪ್ರಕಾರ ಆ ಯಶಸ್ಸು ಬರೋದು ಒಂದು ಉತ್ತಮ ನಿರ್ಣಯದಿಂದ. ಆ ಉತ್ತಮ ನಿರ್ಣಯ ಸಿಗಬೇಕು ಅಂದರೆ ಆ ವ್ಯಕ್ತಿ ಒಂದು ಸೋಲು ಪಡೆದಂತಹ ಹಂತದಲ್ಲಿ ಸೋಲನ್ನು ಅನುಭವಿಸಿರುವಂಥ ಹಂತಕ್ಕೆ ಬಂದು ನಿಂತಾಗ ಮಾತ್ರ ಅವನು ಜೀವನದಲ್ಲಿ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಆ ಉತ್ತಮ ನಿರ್ಣಯದ ನಂತರ, ಉತ್ತಮ ನಿರ್ಣಯದ ಮಾರ್ಗದಲ್ಲಿ ನಾವು ಸಾಗಿದ ನಂತರ ನಮಗೆ ಯಶಸ್ಸು ಸಿಗುತ್ತದೆ ಅಂತ ಹೇಳ್ಬೋದು. ನೋಡಿ, ನಾವು ಈಗ ಪ್ರಸ್ತುತ ಸಮಾಜದಲ್ಲಿ ಆಲೋಚನೆ ಮಾಡಿರೋ ಪ್ರಕಾರ ಹೇಳಬೇಕು ಅಂದರೆ, ನಾವು ಒಬ್ಬ ವ್ಯಕ್ತಿಗೆ ನೋಡಿಬಿಟ್ಟು, ಅಂದರೆ ವ್ಯಕ್ತಿ ಆಗಲಿ, ಒಬ್ಬ ಅಧಿಕಾರಿಯೋ, ಒಬ್ಬ ವೈದ್ಯನೋ, ಯಾರಿಗೋ ನೋಡಿಬಿಟ್ಟು ಯೋಚನೆ ಮಾಡ್ತೀವಿ, ನಾನು ಸಮಾಜದಲ್ಲಿ ಮುಂದೆ ಬೆಳೆದು, ಮುಂದೆ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಇಂಥದ್ದೇ ಅಧಿಕಾರವನ್ನು ಪಡೆದುಕೊಳ್ಬೇಕು, ಇಂಥದ್ದೇ ಮನೆಯನ್ನು ಕಟ್ಟಬೇಕು, ಇಂಥದ್ದೇ ವಾಹನವನ್ನು ಖರೀದಿಸಬೇಕು, ಇದೇ ಥರದ ನನ್ನ ಜೀವನ ಶೈಲಿ ನಾನು ಸಾಗಿಸಬೇಕು ಅಂತ ಆಲೋಚನೆ ಮಾಡ್ತೀವಿ. ಇದೇ ರೀತಿ ನನ್ನ ತಂದೆ ತಾಯಿಯರನ್ನು ನೋಡಬೇಕು ಅಂತ ಆಲೋಚನೆ ಮಾಡ್ತೀವಿ. ಇದು ಒಂದು ಬಗೆಗಿನ ಯಶಸ್ಸಾದರೆ, ಇನ್ನೊಂದು ಇದನ್ನು ನಾವು ಏನು ಹೇಳ್ಬೋದು ಅಂದರೆ, ನಮ್ಮ ಬುದ್ಧಿಯ ಯಶಸ್ಸು, ನಮ್ಮ ಆಲೋಚನಾ ಶಕ್ತಿಯ ಯಶಸ್ಸು. ಅಂದರೆ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ತಕ್ಕಂತೆ ಮತ್ತೊಬ್ಬ ವ್ಯಕ್ತಿಯ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಆಲೋಚನೆ ಮಾಡುವುದು ಬೇರೆ, ವ್ಯಕ್ತಿ ಆಲೋಚನೆ ಮಾಡುವ ರೀತಿ ಬೇರೆದಿರುತ್ತೆ. ನಾವು ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಆಲೋಚನಾ ಶಕ್ತಿಗೆ ತಕ್ಕಂತೆ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀವಿ. ಇದು ನಮ್ಮ ಬುದ್ಧಿಯ ಯಶಸ್ಸು ಅಂತ ಹೇಳ್ಬೋದು. ಇನ್ನೊಂದು, ನಮ್ಮ ಜೀವನದ ಯಶಸ್ಸು, ನಮ್ಮ ಅಂತರಾತ್ಮದ ಯಶಸ್ಸು, ಒಂದು ಸಾರ್ಥಕ ಬದುಕಿನ ಯಶಸ್ಸು ಅಂತ ಹೇಳ್ಬೋದು. ಈ ಬಗೆಗಿನ ಯಶಸ್ಸು ಯಾವ ರೀತಿ ನಾವು ಪಡೆದುಕೊಳ್ತೀವಿ ಅಂತಂದರೆ, ನಮಗೆ ಸಿಗುವಂಥ ಆನಂದ, ನಮಗೆ ಸಿಗುವಂಥ ಸುಖ ಯಾವ ವ್ಯಕ್ತಿಯಿಂದಲೋ, ಯಾವ ವಸ್ತುವಿನಿಂದಲೋ, ಯಾವ ಅಧಿಕಾರದಿಂದಲೋ, ಯಾವುದೋ ಒಂದು ಆಸ್ತಿಯಿಂದಲೋ, ಯಾವುದೋ ಒಂದು ದುಡ್ಡಿನಿಂದಲೋ ಸಿಗುವಂಥದ್ದಲ್ಲ. ನಾವು ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಾತ್ಮದಲ್ಲಿ, ಅಂದರೆ ಸೃಷ್ಟಿ ಮಾಡಿರುವಂತಹ ಒಂದು ಸೃಷ್ಟಿಕರ್ತನ ನಿಯಮ ಅನುಸಾರವಾಗಿ ಬದುಕಿದಾಗ ಈ ನಮ್ಮ ಅಂತರಾತ್ಮದ ಯಶಸ್ಸು ಸಿಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು ನಾವು. ಅಂದರೆ ನಾವು ಈ ನಮ್ಮ ಬುದ್ಧಿಶಕ್ತಿಯ ಯಶಸ್ಸಿಗೆ ಎಷ್ಟು ಮಹತ್ವ ಕೊಡ್ತೀವೋ ಅದೇ ರೀತಿ ನಮ್ಮ ಅಂತರಾತ್ಮದ ಯಶಸ್ಸಿಗೂ ಕೂಡ ನಾವು ಮಹತ್ವ ಕೊಡಬೇಕು. ಅಂದರೆ ನಾನು ದುಡ್ಡು ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಅಂದರೆ ಈ ಬುದ್ಧಿಶಕ್ತಿಯ ಯಶಸ್ಸಿಗೆ ಎಷ್ಟು ನಾವು ಸ್ಥಾನ ಕೊಡ್ತೀವಿ ನಮ್ಮ ಜೀವನದಲ್ಲಿ, ಅಷ್ಟೇ ಸರಿಸಮನಾಗಿ ಸ್ಥಾನ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಂತಲೂ ಹೇಳ್ಬೋದು. ಇದು ನಾವು ನಮ್ಮ ಅಂತರಾತ್ಮದ ಯಶಸ್ಸಿಗೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಅಂದರೆ ಇನ್ಫಾರ್ಮಲ್ ಮತ್ತು ಫಾರ್ಮಲ್ ಅಂತ ಹೇಳ್ಬೋದು. ಇನ್ಫಾರ್ಮಲ್ ಸಕ್ಸಸ್ ಆ್ಯಂಡ್ ಫಾರ್ಮಲ್ ಸಕ್ಸಸ್ ಅಂತ ಹೇಳ್ಬೋದು. ಈಗ ಇನ್ಫಾರ್ಮಲ್ ಸಕ್ಸಸ್ ಅಂದರೆ, ನಾವು ನಮ್ಮ ಆಲೋಚನಾ ಶಕ್ತಿಗೆ ತಕ್ಕಂತೆ ಯಶಸ್ಸನ್ನು ಪಡೆದುಕೊಂಡಾಗ ಅದು ಇನ್ಫಾರ್ಮಲ್ ಆಗುತ್ತೆ. ಬಟ್ ಫಾರ್ಮಲ್ ಅಂತಂದರೆ, ನಾವು ನಮ್ಮ ಅಂತರಾತ್ಮಕ್ಕೆ, ನಮ್ಮ ಜೀವನದ ಮುಖ್ಯ ಉದ್ದೇಶದ ಯಶಸ್ಸನ್ನು ಪಡೆದುಕೊಂಡ್ರೆ ಅದು ಫಾರ್ಮಲ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸೃಷ್ಟಿಕರ್ತನ ನಿಯಮಕ್ಕನುಸಾರವಾಗಿ ನಾವು ಶಕ್ತಿಯನ್ನು ಈ ಸೃಷ್ಟಿಯಲ್ಲಿ ಪಡೆದುಕೊಂಡ್ರೆ ಅದು ನಮ್ಮ ಅಂದರೆ ಸೃಷ್ಟಿಕರ್ತನ ಶಕ್ತಿಗೆ ನಮ್ಮ ವಿಚಾರಗಳು, ನಮ್ಮ ಶಕ್ತಿಗಳು ಹೋಮೋಜಿನಿಯಸ್ ಆಗಿ ಪರಿವರ್ತನೆ ಆಗುತ್ತದೆ. ಒಂದು ವೇಳೆ ನಾವು ನಮ್ಮ ಆಲೋಚನಾ ಶಕ್ತಿ, ಬುದ್ಧಿಶಕ್ತಿಗೆ ತಕ್ಕಂತೆ ಅದು ಇದೇ ರೀತಿ ಇರಬೇಕು, ಇಷ್ಟೇ ಸಾಕಪ್ಪ ಅನ್ನೋದಕ್ಕೆ ನಾವು ಅಲ್ಲೇ ತಗಲಿಕೊಂಡಿದ್ರೆ, ಅಷ್ಟೇ ಸಾಕು ಅಂದ್ಕೊಂಡು ಅಷ್ಟೇ ಯಶಸ್ಸನ್ನು ಪಡೆದುಕೊಂಡ್ರೆ ಅದು ಹೆಟ್ರೋಜಿನಿಯಸ್ ಆಗುತ್ತೆ. ಸೃಷ್ಟಿಕರ್ತನ ಒಂದು ಶಕ್ತಿಗೆ ಹೆಟ್ರೋಜಿನಿಯಸ್ ಆಗಿ ನಮ್ಮ ಶಕ್ತಿ ಕನ್ವರ್ಟ್ ಆಗುತ್ತದೆ. ನೋಡಿ, ಹೋಮೋಜಿನಿಯಸ್ ಆಗಿ ನಾವು ಅಂದರೆ ಸೃಷ್ಟಿಕರ್ತನ ನಿಯಮಾನುಸಾರವಾಗಿ ನಾವು ಯಶಸ್ಸನ್ನು ಪಡೆದುಕೊಂಡಿದ್ರೆ ನಾವು ಅಂದರೆ ಸರಿಸಮನಾಗಿ ಸೃಷ್ಟಿಯಲ್ಲಿ ನಾವು ಖುಷಿಯಿಂದ, ಸಂತೋಷದಿಂದ, ಪರಮಾನಂದದಿಂದ, ಸುಖ ಸಮ್ಮತಿಯಿಂದ, ಸಮೃದ್ಧಿಯಿಂದ ನಾವು ಬದುಕಬಹುದು ಅಂತ ಆಲೋಚನೆ ಮಾಡ್ಬೋದು. ಅದಕ್ಕಾಗಿ ನಾವು ಸೃಷ್ಟಿಕರ್ತನ ನಿಯಮಾನುಸಾರ ಯಶಸ್ಸನ್ನು ಯಾಕೆ ಪಡೆದುಕೊಳ್ಬಾರ್ದು ಅಂದರೆ, ಅದಕ್ಕೂ ಯಾಕೆ ಮಹತ್ವ ಕೊಡಬಾರ್ದು? ಅದನ್ನು ಕೊಟ್ಟಿದಾಗ ನಾವು ಜೀವನದಲ್ಲಿ ಖುಷಿಯಿಂದ, ಸಂತೋಷದಿಂದ ಬದುಕಬಹುದು ಅಂತ ನನಗೆ ಅನಿಸುತ್ತೆ. ಅಂದರೆ ಸುಮಾರು ಬುದ್ಧಿಜೀವಿಗಳು ಹೇಳಿದ್ದಾರೆ,
ಯಶಸ್ಸು ನಾವು ಸೃಷ್ಟಿಕರ್ತನ ನಿಯಮಾನುಸಾರವನ್ನು ಪಡೆದುಕೊಂಡಿದ್ರೆ ನಮಗೆ ಒಂದು ಸುಖಮಯವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಸುಮಾರು ಬುದ್ಧಿ ಜನ ಹೇಳಿದ್ದಾರೆ. ಅದನ್ನು ನಾವು ತಿಳಿದುಕೊಡ್ಬೋದು, ಹಲವೆಡೆ ನಾವು ಅದನ್ನು ಅರಿತುಕೊಳ್ಬೋದು. ಅದಕ್ಕಾಗಿ ಅಂದರೆ ನಾನು ಇನ್ನೂ ಯಶಸ್ಸು ಪಡೆದುಕೊಂಡಿಲ್ಲ, ಆದರೆ ಪಡೆದುಕೊಳ್ಳುವ ಮಾರ್ಗದಲ್ಲಿ ಸಾಗ್ತಾ ಇದ್ದೀನಿ. ಅದಕ್ಕೆ ನನ್ನ ವಿಚಾರ ಏನಿದೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಡ್ಬೇಕು ಅಂತ ಅಂದ್ಕೊಂಡೆ, ಅದಕ್ಕಾಗಿ ಮಾತಾಡಿದೆ. ನೋಡಿ, ನಾವು ಎರಡಕ್ಕೆ ಸರಿಸಮಾನವಾಗಿ ನಮ್ಮ ಜೀವನದಲ್ಲಿ ಸ್ಥಾನವನ್ನು ಕೊಟ್ಟು ಎರಡೂ ಬಗೆಗಿನ ಯಶಸ್ವಕ್ಕೆ ಮಹತ್ವ ಕೊಟ್ಟು ಎರಡೂ ಬಗೆಗಿನ ಯಶಸ್ಸನ್ನು ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ಮುಂದೆ ಸಾಗೋಣ. ನಿನ್ನೆ ಸಿಕ್ಕಂಥ ಅನುಭವದಿಂದ ಹೊಸ ಪಾಠವನ್ನು ಕಲಿತು ನಾಳೆ ಪ್ರಾರಂಭವಾಗುವ ದಿನಕ್ಕೆ ಆ ಅನುಭವದಿಂದ ಹೊಸ ಅಧ್ಯಾಯವನ್ನು, ಹೊಸ ಪ್ರಯತ್ನದೊಂದಿಗೆ, ಹೊಸ ವಿಚಾರದೊಂದಿಗೆ, ಹೊಸ ಒಂದು ಹುಮ್ಮಸ್ಸಿನೊಂದಿಗೆ ದಿನವನ್ನು ಪ್ರಾರಂಭಿಸೋಣ ಅಂತ ಹೇಳುತ್ತಾ ನನ್ನ ವಿಚಾರಕ್ಕೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಶರಣಾರ್ಥಿ.